ಮುಖ್ಯಮಂತ್ರಿಗಳ ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು 1 ಲಕ್ಷ ಅರಣ್ಯವಾಸಿಗಳ ಹಕ್ಕು ನಿರ್ಣಾಯಕ ಹಂತದಲ್ಲಿ ರವೀಂದ್ರ ನಾಯ್ಕ್. ಅರಣ್ಯವಾಸಿಗಳ ಜಿಲ್ಲೆಯಾದ ಉತ್ತರ ಕನ್ನಡದಲ್ಲಿ ಅರಣ್ಯ ಭೂಮಿ ಹಕ್ಕಿನಿಂದ ವಂಚಿತರಾದ ಲಕ್ಷಕ್ಕೂ ಮಿಕ್ಕಿ ಅರಣ್ಯವಾಸಿಗಳು ರವಿವಾರ ಜಿಲ್ಲೆಗೆ ಆಗಮಿಸಲಿರುವ ಮುಖ್ಯಮಂತ್ರಿಗಳ ಸಕಾರಾತ್ಮಕ ಫಲಿತಾಂಶಕ್ಕೆ ನಿರೀಕ್ಷೆಯಲ್ಲಿರುವುದಲ್ಲದೆ ಜಿಲ್ಲೆಯ ಪ್ರವಾಸ ಸಂದರ್ಭದಲ್ಲಿ ಬಹು ನಿರೀಕ್ಷಿತ ಅರಣ್ಯವಾಸಿಗಳ ಸಾಗುವಳಿ ಹಕ್ಕಿಗೆ ನಿರ್ಣಾಯಕ ಫಲಿತಾಂಶದ ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು ಇರುವುದಾಗಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು. ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಭಿವೃದ್ಧಿಯ ಕಾರ್ಯಕ್ರಮಕ್ಕೆ ಸಂಬಂಧಿಸಿ ಅಂಕೋಲಾ ಕಾರವಾರಕ್ಕೆ ಫೆಬ್ರವರಿ 22ರಂದು ಜಿಲ್ಲೆಯ ಪ್ರವಾಸದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಪರವಾಗಿ ಮೇಲ್ಕಾಣಿಸಿದ ಅಂಶವನ್ನು ಅವರು ಪ್ರಕಟಣೆಯ ಮೂಲಕ ತಿಳಿಸಿದ್ದಾರೆ. ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅನಾದಿ ಕಾಲದಿಂದ ಅರಣ್ಯವಾಸಿಗಳು ಸಾಗುವಳಿ ಹಕ್ಕಿಗಾಗಿ ನಿರೀಕ್ಷೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಸುಮಾರು 72,000 ಅರ್ಜಿಗಳು ತಿರಸ್ಕಾರವಾಗಿ ಇನ್ನೊಂದೆಡೆ ಅರಣ್ಯ ಇಲಾಖೆಯಿಂದ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಜರುಗುತ್ತಿದ್ದರೆ ಸುಪ್ರೀಂ ಕೋರ್ಟ್ನಿಂದ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದ ಅನಧಿಕೃತ ಸಾಗುವಳಿದಾರರನ್ನ ಒಕ್ಕಲೆಬ್ಬಿಸುವ ನಿರ್ದೇಶನ ಹಾಗೂ ಅನಧಿಕೃತ ಒತ್ತುದಾರರನ್ನ ಕಾನೂನು ಕ್ರಮ ಜರುಗಿಸಲು ವಿಶೇಷ ತನಿಖಾ ತಂಡ ರಚಿಸಲು ನೀಡಿರುವ ಆದೇಶದಿಂದ ಅರಣ್ಯವಾಸಿಗಳು ಅತಂತ್ರವಾಗುವ ಭೀತಿಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಯವರ ಜಿಲ್ಲಾ ಪ್ರವಾಸದಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದಾಗಿ ಅರಣ್ಯವಾಸಿಗಳು ನಿರೀಕ್ಷೆಯಲ್ಲಿದ್ದಾರೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 1978ರ ಪೂರ್ವದ 2,513 ಅರಣ್ಯವಾಸಿಗಳ ಕುಟುಂಬಗಳ 3,235 ಎಕರೆ ಸಾಗುವಳಿ ಹಕ್ಕಿಗೆ ಕೇಂದ್ರ ಸರ್ಕಾರದ ಅಂತಿಮ ಅಧಿಸೂಚನೆ ಅವಶ್ಯವಿದ್ದು, ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿ ಪೂರ್ವ ಜಿಲ್ಲೆಯಲ್ಲಿ ಅರಣ್ಯವಾಸಿಗಳಿಗೆ ನೀಡಿದ ಸುಮಾರು 4,000ಕ್ಕೂ ಮಿಕ್ಕಿ ಹಂಗಾಮಿ ಲಾಗಣಿದಾರರಿಗೆ ಕಾಯಂ ಲಾಗಣಿಗೆ ತಾಂತ್ರಿಕ ಸಮಸ್ಯೆಗಳು ಹಾಗೂ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ 80,000ಕ್ಕೂ ಮಿಕ್ಕಿ ಅರ್ಜಿಗಳ 53,000 ಎಕರೆ ಸಾಗುವಳಿ ಕ್ಷೇತ್ರಕ್ಕೆ 3 ತಲೆಮಾರಿನ ದಾಖಲೆಗಳ ಸ್ಪಷ್ಟೀಕರಣದ ಸಮಸ್ಯೆಗಳಿಂದ ಜಿಲ್ಲಾದ್ಯಂತ ಸುಮಾರು ಒಟ್ಟು 1 ಲಕ್ಷಕ್ಕೂ ಮಿಕ್ಕಿ ಅರಣ್ಯವಾಸಿಗಳು ಸಾಗುವಳಿ ಹಕ್ಕಿನಿಂದ ವಂಚಿತರಾಗುವ ಸಂದರ್ಭದಲ್ಲಿ ಜಿಲ್ಲೆಗೆ ಆಗಮಿಸುತ್ತಿರುವ ಮುಖ್ಯಮಂತ್ರಿಗಳಿಗೆ ಸಕಾರಾತ್ಮಕ ನಿರ್ಣಯವನ್ನ ಅರಣ್ಯವಾಸಿಗಳು ಬಯಸಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಜಿಲ್ಲೆಯಲ್ಲಿ 1/3ರಷ್ಟು ಅರಣ್ಯವಾಸಿಗಳು. ಜಿಲ್ಲೆಯಲ್ಲಿ 80,000ಕ್ಕೂ ಮಿಕ್ಕಿ ಅರಣ್ಯವಾಸಿ ಕುಟುಂಬಗಳು ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಜೀವಿಸುತ್ತಿದ್ದು, ಜಿಲ್ಲೆಯ ಒಟ್ಟು ಜನಸಂಖ್ಯೆ 14 ಲಕ್ಷದಲ್ಲಿ 1/3ರಷ್ಟು ಅರಣ್ಯವಾಸಿಗಳು ಸಂಖ್ಯೆಯಲ್ಲಿರುವುದು ದಾಖಲಾರ್ಹ. ಅರಣ್ಯವಾಸಿಗಳು ಭೂಮಿ ಹಕ್ಕಿಗಾಗಿ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಬಂದಾಗ ಜಿಲ್ಲಾಡಳಿತದ ಗಮನ ಸೆಳೆಯುವುದು ಗಮನಾರ್ಹ ಅಂಶವೆಂದು ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ತಿಳಿಸಿದ್ದಾರೆ. ಯೋಜನೆಗೆ ಧಾರಾಳವಾಗಿ ಅರಣ್ಯ ಭೂಮಿ. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಉತ್ತರ ಕನ್ನಡದಲ್ಲಿ ರಾಷ್ಟ್ರೀಯ ಯೋಜನೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ 64,365 ಹೆಕ್ಟೇರ್ ಪ್ರದೇಶ ಧಾರಾಳವಾಗಿ ಅರಣ್ಯ ಭೂಮಿಯನ್ನ ಅರಣ್ಯೇತರ ಚಟುವಟಿಕೆಗೆ ವರ್ಗಾಯಿಸಿದ್ದು ಇದೆ. ಆದರೆ ವಾಸ್ತವ್ಯ ಮತ್ತು ಜೀವನಕ್ಕಾಗಿ ಜಿಲ್ಲೆಯ 80,000 ಅರಣ್ಯವಾಸಿಗಳ ಕುಟುಂಬಗಳು 53,000 ಎಕರೆ ಅರಣ್ಯ ಪ್ರದೇಶ ಸಾಗುವಳಿಗಾಗಿ ಅರಣ್ಯ ಭೂಮಿ ಬಿಡುಗಡೆಗೊಳಿಸುವಲ್ಲಿ ಸರ್ಕಾರ ಚಿಂತಿಸುವುದು ಅತಿ ಅವಶ್ಯವೆಂದು 34 ವರ್ಷದಿಂದ ಅರಣ್ಯವಾಸಿಗಳ ಪರ ಹೋರಾಟದ ಹಿನ್ನೆಲೆಯಲ್ಲಿ ರವೀಂದ್ರ ನಾಯ್ಕ್ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅರಣ್ಯ ಸಿಬ್ಬಂದಿಗಳ ಕಿರಿಕಿರಿ. ಜಿಪಿಎಸ್ ಕ್ಷೇತ್ರಕ್ಕೆ ಸೀಮಿತಗೊಳಿಸಿ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಲ್ಲಿಸಿದ ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಗಳು ಕಿರಿಕಿರಿ ಮಾಡಿದರೆ, ಇನ್ನೊಂದೆಡೆ ಅರಣ್ಯ ಸಚಿವರು ಮಾರ್ಚ್ ಅಂತ್ಯದಲ್ಲಿ ಜಿಲ್ಲೆಯಲ್ಲಿ 1,453 ಎಕರೆ ಒಕ್ಕಲೆಬ್ಬಿಸುವ ಮಾನದಂಡ ನಿಗದಿಗೊಳಿಸಿರುವುದು ಅರಣ್ಯವಾಸಿಗಳ ಆತಂಕಕ್ಕೆ ಕಾರಣವಾಗಿದೆ ಎಂದು ಅವರು ಹೇಳಿದರು. ಹೊನ್ನಾವರ ತಾಲೂಕಿನ ಹಳದಿಪುರದ ಸಾಲಿಕೇರಿ ಬಳಿ ಇದೆ ಹೋಟೆಲ್ ದುರ್ಗಾಂಬ. ನಮ್ಮಲ್ಲಿ ರುಚಿ ಹಾಗೂ ಶುಚಿಯನ್ನ ಒಳಗೊಂಡ ವೆಜ್ ಮತ್ತು ನಾನ್ ವೆಜ್ ಊಟ ಸಿಗುತ್ತೆ. ಇಲ್ಲಿರುವ ಕುಕಿಂಗ್ ಅಲ್ಲಿ 25 ವರ್ಷಗಳ ಅನುಭವ ಹೊಂದಿದವರಾಗಿದ್ದು, ಈಗಾಗಲೇ ಈ ಸ್ಥಳ ತನ್ನ ರುಚಿಯಿಂದ ಎಲ್ಲೆಡೆ ಚಿರಪರಿಚಿತವಾಗಿದೆ. ವೆಜ್ ಮತ್ತು ನಾನ್ ವೆಜ್ ಪ್ರಿಯರ ನೆಚ್ಚಿನ ತಾಣವಾಗಿ ಮಾರ್ಪಟ್ಟಿದೆ. ನಮ್ಮಲ್ಲಿ ನಾನ್ ವೆಜ್ಗಳಾದ ಚಿಕನ್ಗಳಲ್ಲಿ ಚಿಕನ್ ಚಿಲ್ಲಿ, ಚಿಕನ್ ಸುಕ್ಕ, ಚಿಕನ್ ಮಂಚೂರಿ, ಚಿಕನ್ ಕಬಾಬ್, ಚಿಕನ್ ಫ್ರೈಡ್ ರೈಸ್, ಚಿಕನ್ ಪೆಪ್ಪರ್ ಡ್ರೈ, ಚಿಕನ್ 65 ಸಿಗುತ್ತೆ. ಫಿಶ್ಗಳಲ್ಲಿ ಬಾಂಗಡ, ದೋಡಿ, ಪಾಪ್ಲೆಟ್, ಅಂಜಲ್, ಫ್ರಾನ್ಸ್, ಸಿಲ್ವರ್ ಫಿಶ್, ಬೆಳಚನ ಸುಕ್ಕ, ಫ್ರಾನ್ಸ್ ಕಬಾಬ್, ಫ್ರಾನ್ಸ್ ಚಿಲ್ಲಿ ಸಿಗುತ್ತೆ. ಎಗ್ ಅಲ್ಲಿ ಎಗ್ ಚಿಲ್ಲಿ, ಬಾಯ್ಲ್ಡ್, ಹಾಫ್ ಬಾಯ್ಲ್ಡ್, ಆಮ್ಲೆಟ್ ಸಿಗುತ್ತೆ. ನಮ್ಮಲ್ಲಿ ದೊರೆಯುವ ವೆಜ್ ಊಟದಲ್ಲಿ ವೈಟ್ ರೈಸ್ ಅಥವಾ ಬಾಯ್ಲ್ಡ್ ರೈಸ್ ಸಿಗುತ್ತೆ. ದಾಲ್, ರಸಂ, ಚಪಾತಿ, ಪರೋಟಾ, ಮೊಸರು, ಹಪ್ಪಳ ನೀಡಲಾಗುತ್ತೆ. ರುಚಿಕಟ್ಟಾದ ಊಟಗಳಿಗಾಗಿಯೇ ಈ ಸ್ಥಳ ಫೇಮಸ್ ಆಗಿ ಗುರುತಿಸಿಕೊಂಡಿದೆ. ಇಲ್ಲಿ ತರಕಾರಿ ಊಟ, ಮೀನು ಊಟ ಎಲ್ಲ ಸಿಗ್ತದೆ. ಇಲ್ಲಿ ನಮಗೆ ಭಾಳ ಖುಷಿ ಆಗ್ತದೆ. ಈ ಹೋಟ್ಲಲ್ಲಿ ಊಟಕ್ಕೆ ಬಂದರೆ ಉತ್ತಮ ಸೇವೆ ಕೊಡ್ತಾರೆ. ಊಟ ಎಲ್ಲ ಚೆನ್ನಾಗಿ ಕೊಡ್ತಾರೆ. ನೀವು ಒಂದ್ಸಲ ಬನ್ನಿ, ನಮ್ಮ ಹೋಟ್ಲ್ ನೋಡಿ, ಟೇಸ್ಟ್ ಮಾಡಿ ನೋಡಿ. ಹೋಟೆಲ್ ಬೆಳಿಗ್ಗೆ 12 ಗಂಟೆಯಿಂದ ಮಧ್ಯಾಹ್ನ 4 ಗಂಟೆಯವರೆಗೆ ತೆರೆದಿರುತ್ತೆ. ನಂತರ ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಊಟ ಸಿದ್ಧವಿರುತ್ತೆ. ಸಂಜೆ ವಿಶೇಷವಾಗಿ ಫಾಸ್ಟ್ ಫುಡ್ಗಳಾದ ಗೋಬಿ ಮಂಚೂರಿಯನ್, ಚಿಕನ್ ನೂಡಲ್ಸ್, ಎಗ್ ರೈಸ್, ಎಗ್ ಫ್ರೈಡ್ ರೈಸ್, ಬಟಾಟಾ ಬಜಿ, ಮಿರ್ಚಿ ಬಜಿ, ಚಾ, ಟೀ, ಬೋರ್ನ್ವಿಟಾ, ಬೂಸ್ಟ್ ಸಿಗುತ್ತೆ. ಹಾಗೂ ತಂಪು ಪಾನೀಯ ಹಾಗೂ ವಿವಿಧ ಬಗೆಯ ಐಸ್ ಕ್ರೀಮ್ಗಳು ಕೂಡ ಇಲ್ಲಿ ಲಭ್ಯ. ಉತ್ತಮ ರುಚಿಗೆ, ಸ್ವಾದಕ್ಕೆ ಹಾಗೂ ಶುಚಿತ್ವಕ್ಕೆ ಹೊರ ರಾಜ್ಯಗಳ ಪ್ರವಾಸಿಗರು ಕೂಡ ಭೇಟಿ ನೀಡಿ ಸಂತೃಪ್ತಿಯಿಂದ ಊಟ ಮಾಡಿ ತೆರಳುತ್ತಾರೆ. ಹಾಗೆ ಪುನಃ ಭೇಟಿ ಕೊಡ್ತಾರೆ. ಗ್ರಾಹಕರ ಇಲ್ಲಿ ತುಂಬಾ ಒಳ್ಳೆ ರೀತಿಯ ಊಟ
ನಾನ್ ವೆಜ್ಜು ವೆಜ್ಜು ಎಲ್ಲ ಸಿಗ್ತಾ ಇದೆ. ಗ್ರಾಹಕರಿಗೆ ಒಳ್ಳೆ ಸೇವೆಯನ್ನು ಕೊಡ್ತಾರೆ. ನೀವು ಒಮ್ಮೆ ಬಂದು ಇದರ ರುಚಿಯನ್ನು ಸವಿದು ನೋಡಿ. ಇನ್ನೂ ವಿಶೇಷವಾದ 2 ಸೌಲಭ್ಯಗಳು ನಮ್ಮಲ್ಲಿ ಲಭ್ಯವಿದ್ದು, ನಮ್ಮಲ್ಲಿ ಹೋಮ್ ಡೆಲಿವರಿ ಸೌಲಭ್ಯವಿದ್ದು 5 ಕಿಲೋಮೀಟರ್ ಅಂತರದಲ್ಲಿ ಫ್ರೀ ಸರ್ವಿಸ್ ಇದೆ. ಹಾಗೂ ನಿಮ್ಮಲ್ಲಿ ನಡೆಯುವ ಯಾವುದೇ ಸಭೆ ಸಮಾರಂಭಕ್ಕೆ ವೆಜ್ ಅಥವಾ ನಾನ್ ವೆಜ್ ರುಚಿಕಟ್ಟಾದ ಅಡುಗೆ ಮಾಡುವವರು ಬೇಕಿದ್ದಲ್ಲಿ ನಮ್ಮನ್ನ ಸಂಪರ್ಕ ಮಾಡಬಹುದು. ನಮ್ಮಲ್ಲಿ ಅಚ್ಚುಕಟ್ಟಾಗಿ ರುಚಿಯಾದ ಅಡುಗೆ ಮಾಡುವವರು ಇದ್ದಾರೆ. ನಮಸ್ತೆ. 11 ತಾರೀಕಿನ ಹಾದಿಪುರ ಸಾಲಿಕೆರೆ ವಾಸ್ತುಶ್ರೀ ಪೆಟ್ರೋಲ್ ಪಂಪ್ ಹೋಗುತ್ತಿರುವಂತಹ ಶ್ರೀ ದುರ್ಗಾಂಬ ಹೋಟೆಲ್ನಲ್ಲಿ ಒಂದು ಆಹಾರ ರುಚಿಯಾಗಿರುತ್ತದೆ. ಫಿಶ್ ತಲೆ ಆಗಿರ್ಬೋದು, ಚಿಕನ್ ತಲೆ ಆಗಿರ್ಬೋದು, ಹಾಗೆ ಇನ್ನಿತರ ಸ್ಟಾರ್ಟರ್ಸು ತುಂಬ ಚೆನ್ನಾಗಿ ಮಾಡ್ತಾರೆ. ನೀವೆಲ್ಲ ಫ್ರೆಂಡ್ಸ್ ಜೊತೆ ಹಾಗೆ ನಿಮ್ಮ ಫ್ಯಾಮಿಲಿ ಜೊತೆ ಈ ಒಂದು ಹೋಟೆಲ್ನಲ್ಲಿ ಬಂದು ಈ ಒಂದು ಆಹಾರ ಸೇವಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಿದ್ದೇನೆ. ಹಾಗಾದ್ರೆ ಬನ್ನಿ, ರುಚಿಯನ್ನ ಸವಿಯಲು ನಿಮ್ಮ ಕುಟುಂಬಸ್ಥರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ಹೋಟೆಲ್ ದುರ್ಗಾಂಬ, ಸಾಲಿಕೇರಿ, ಹಳದಿಪುರ, ಮಾತೇಶ್ರೀ ಪೆಟ್ರೋಲ್ ಪಂಪ್ ಎದುರುಗಡೆ, ತಾಲೂಕು ಹೊನ್ನಾವರ, ಜಿಲ್ಲೆ ಉತ್ತರ ಕನ್ನಡ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ 9481819376ಗೆ ಫೋನ್ ಮಾಡಿ.